ನಗು ಮುಖದ ಅಂದವನ್ನ ಹೆಚ್ಚಿಸುತ್ತದೆ. ಯಾರೇ ಆದ್ರೂ ನಕ್ಕಾಗ ಹಲ್ಲುಗಳು ದಾಳಿಂಬೆಯ ಕಾಳಿನಂತೆ ಒಂದಕ್ಕೊಂದು ಪೋಣಿಸಲ್ಪಟ್ಟಿದ್ದರೆ ಆ ನಗುವನ್ನ ನೋಡಲು ಎಷ್ಟು ಚಂದ ಅಂತೀರಾ. ಆ ನಗುವಿನ ಹಿಂದಿನ ಶ್ರೇಯಸ್ಸು ನಮ್ಮ ಹಲ್ಲುಗಳಿಗೆ ಸೇರ್ಬೇಕು. ಯಾಕಂದ್ರೆ ಹಲ್ಲುಗಳು ಮುತ್ತಿನಂತೆ ಜೋಡಿಸಲ್ಪಟ್ಟಿದ್ದರೆ ಆ ನಗುವಿಗೆ ಮತ್ತಷ್ಟು ಮೆರುಗು ಸಿಗುತ್ತದೆ. ಅಂತಹ ಹಲ್ಲುಗಳೇನಾದ್ರೂ ಓರೆಕೋರೆಯಾಗಿದ್ರೆ ಅಥವಾ ಹುಳುಕಾಗಿದ್ದರೆ ನಗಲು ಮನಸ್ಸೇ ಆಗೋದಿಲ್ಲ ಅಲ್ವಾ. ಬನ್ನಿ ಇವತ್ತು ನಮ್ಮ ಹಲ್ಲುಗಳ ಶುಚಿತ್ವದ ಬಗ್ಗೆ ಕೊಂಚ ಮಾತಾಡೋಣ. ಸ್ನೇಹಿತರೆ ನಮಸ್ಕಾರ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ನಿಮ್ಮ ಹಲ್ಲುಗಳಲ್ಲಿ ಯಾವಾಗಲೂ ನೋವು ಬರುತ್ತಿದೆಯಾ? ಹಲ್ಲುಗಳಲ್ಲಿ ಕ್ಯಾವಿಟೀಸ್ ಆಗಿದೆಯಾ? ಪದೇ ಪದೇ ನಿಮಗೆ RTC ಮಾಡಬೇಕಾಗಿ ಬರುತ್ತಿದೆಯಾ? ನಿಮ್ಮ ಹಲ್ಲುಗಳು ಮೊದಲಿನಂತೆ ಕೆಲಸ ಮಾಡುತ್ತಿಲ್ಲ ಎಂದು ನಿಮ್ಗೆ ಅನಿಸ್ತಾ ಇದೆಯಾ? ಇಂದಿನ ವಿಡಿಯೋ ಅಂತವರಿಗಾಗಿ ತುಂಬಾನೇ ಪ್ರಯೋಜನಕಾರಿಯಾಗಿದೆ. ನಿಮ್ಗೆ ಗೊತ್ತಾ, ಭಾರತದಲ್ಲಿ 60% ಜನರು ಡೆಂಟಲ್ ಕ್ಯಾವಿಟೀಸ್ ನಿಂದ ಬಳಲುತ್ತಿದ್ದಾರೆ. ಹಾಗಾಗಿ ನಿಮ್ಗೆ ಅನಿಸಬಹುದು ಇದಕ್ಕೆ ಸೂಕ್ತ ಪರಿಹಾರವನ್ನ ಹುಡುಕಿಕೊಳ್ಳುವುದು ತುಂಬಾ ಕಷ್ಟದ ಕೆಲಸ ಅಂತ. ಆದ್ರೆ ನಿಮ್ಮ ಚಿಂತೆಗೆ ಪರಿಹಾರವಾಗಿ ಹಲ್ಲಿನ ಹುಳುಕಿಗೆ 5 ಸರಳ ಮತ್ತು ಪರಿಣಾಮಕಾರಿ ಪರಿಹಾರಗಳನ್ನ ಇಂದಿನ ವಿಡಿಯೋದಲ್ಲಿ ತಿಳಿಸುತ್ತೇವೆ. ನೀವು ಕೇವಲ 2 ನಿಮಿಷಗಳಲ್ಲಿ ನಿಮ್ಮ ಹಲ್ಲುಗಳನ್ನ ಮೊದಲಿನಂತೆಯೇ ಸದೃಢವನ್ನಾಗಿ ಮಾಡ್ಕೊಳ್ಬಹುದು, ಅದು ಸಹ ದುಬಾರಿ ಡೆಂಟಲ್ ಚಿಕಿತ್ಸೆಗಳಿಲ್ಲದೆ. ಇದಕ್ಕಾಗಿ ನಿಮ್ಮ ಹೆಚ್ಚಿನ ಹಣವು ಖರ್ಚಾಗೋದಿಲ್ಲ. ನಿಮ್ಮ ಹಲ್ಲುಗಳನ್ನ ಸದೃಢ ಮತ್ತು ಆರೋಗ್ಯವಾಗಿಟ್ಕೊಳ್ಳಲು ಈ ಪರಿಹಾರಗಳನ್ನ ತಪ್ಪದೇ ವೀಕ್ಷಿಸಿ. ಸಾಮಾನ್ಯವಾಗಿ ಹಲ್ಲಿನ ಸಮಸ್ಯೆಗೆ ಮೂಲ ಕಾರಣ ಏನ್ ಗೊತ್ತಾ? ಏತಕ್ಕಾಗಿ ನಮ್ಮ ಹಲ್ಲಿನಲ್ಲಿ ನೋವು ಕಾಣಿಸುತ್ತದೆ ಎಂದರೆ ಇತ್ತೀಚಿನ ದಿನಗಳಲ್ಲಿ ಇದು ಒಬ್ಬರಲ್ಲಿ ಮಾತ್ರವಲ್ಲ, ಚಿಕ್ಕ ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಎಲ್ಲರಲ್ಲೂ ಕಂಡುಬರುತ್ತಿದೆ. ಇದಕ್ಕೆ ಮೊದಲ ಕಾರಣ ನಮ್ಮ ಆಹಾರದಲ್ಲಿ ಅತಿಯಾದ ಪ್ರಮಾಣದಲ್ಲಿ ಸಕ್ಕರೆಯನ್ನ ಬಳಸೋದು. ಸ್ವೀಟ್ಸ್ ಎಂದರೆ ಯಾರಿಗೆ ಇಷ್ಟ ಇಲ್ಲ ಹೇಳಿ, ಆದ್ರೆ ಅದು ಎಷ್ಟು ರುಚಿಯಾಗಿರುತ್ತದೋ ಅಷ್ಟೇ ಹಲ್ಲಿನ ಆರೋಗ್ಯಕ್ಕೆ ಹಾನಿಕಾರಕವಾಗಿದೆ. ಇದರಿಂದ ಹಲ್ಲುಗಳಲ್ಲಿ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಹೆಚ್ಚಾಗುತ್ತದೆ. ಹಾಗಾಗಿ ಹಲ್ಲುಗಳು ಹುಳುಕಾಗುವ ಸಾಧ್ಯತೆ ಹೆಚ್ಚಾಗುತ್ತದೆ. ಹಲ್ಲಿನಲ್ಲಿ ರಂಧ್ರಗಳಾಗಿ ಅದರೊಳಗೆ ನಾವು ತಿಂದ ಆಹಾರದ ಚಿಕ್ಕ ಚಿಕ್ಕ ಕಣಗಳು ಸೇರಿಕೊಳ್ಳುತ್ತವೆ. ಹಲ್ಲುಗಳಲ್ಲಿನ ಹುಳುಗಳು ಹೆಚ್ಚಾಗತೊಡಗಿದಾಗ ಬಾಯಿಯಿಂದ ಕೆಟ್ಟ ವಾಸನೆ ಬರಲು ಶುರುವಾಗುತ್ತದೆ. ಕಳಪೆ ಮೌಖಿಕ ನೈರ್ಮಲ್ಯ ಸಹ ಇದಕ್ಕೆ ಮುಖ್ಯ ಕಾರಣವಾಗಿದೆ. ಹಲ್ಲುಗಳನ್ನ ಶುಚಿಯಾಗಿ ಇಟ್ಕೊಳ್ಳದೆ ಹೋದ್ರೆ ಹಲ್ಲುಗಳು ಹುಳುಕಾಗುತ್ತವೆ. ನೀವು ದಿನವೂ ಸರಿಯಾದ ರೀತಿಯಲ್ಲಿ ಬ್ರಷ್ ಮಾಡದೇ ಇದ್ದಲ್ಲಿ ಹಾಗೂ ರಾತ್ರಿ ಊಟದ ನಂತರ ಮಲಗುವ ಮೊದಲು ಹಲ್ಲುಜ್ಜದೇ ಇದ್ದಲ್ಲಿ ಬಹುಬೇಗನೆ ಹಲ್ಲುಗಳಲ್ಲಿ ಹುಳುಕು ಕಂಡುಬರುತ್ತದೆ. ಹಲ್ಲು ನೋವಿನಿಂದ ನಿಮಗೆ ಕೇವಲ ನೋವು ಮತ್ತು ಅಸ್ವಸ್ಥತೆ ಮಾತ್ರವಾಗೋದಿಲ್ಲ, ಅದರ ಜೊತೆಗೆ ಹಲ್ಲುಗಳಲ್ಲಿನ ಸೋಂಕು ಹೆಚ್ಚಾಗಿ ಹಲ್ಲುಗಳು ಸಂಪೂರ್ಣ ಕೊಳೆತು ಹೋಗುವುದಕ್ಕೂ ಕಳಪೆ ಮೌಖಿಕ ನೈರ್ಮಲ್ಯವೇ ಕಾರಣವಾಗುತ್ತದೆ. ಇದು ಸಾಮಾನ್ಯವಾಗಿ ಮೇಲ್ನೋಟಕ್ಕೆ ಹಲ್ಲಿನ ನೋವು ಅಂತ ಅನಿಸಿದ್ರು ಇದು ಹಲ್ಲಿನ ಕ್ಷಯ ಹಾಗೂ ಹೃದಯಾಘಾತದ ಸಂಭವನೀಯತೆಯನ್ನ ಹೆಚ್ಚಿಸುತ್ತದೆ. ಹಾಗಾಗಿ ಇದರಿಂದ ಮುಕ್ತಿ ಹೊಂದೋದು ಹಾಗೂ ಸಮಯಕ್ಕೆ ಸರಿಯಾಗಿ ಚಿಕಿತ್ಸೆ ಪಡೆಯೋದು ತುಂಬಾ ಮುಖ್ಯವಾಗಿದೆ. ಹಲ್ಲು ನೋವಿನ ಸಮಸ್ಯೆಯಿಂದ ಮುಕ್ತರಾಗಲು ಕೆಲವು ನೈಸರ್ಗಿಕ ಪರಿಹಾರಗಳು ಕೂಡ ಇಲ್ಲಿವೆ. ಮನೆಯಲ್ಲಿಯೇ ಮಾಡಿಕೊಳ್ಳಬಹುದಾದ ಈ ವಿಧಾನಗಳನ್ನ ಹಲ್ಲಿನ ಸಮಸ್ಯೆ ಇರುವವರು ಒಮ್ಮೆ ಪ್ರಯತ್ನಿಸಬಹುದು. ನಂಬರ್ 1, ಲವಂಗದ ಎಣ್ಣೆ. ಇದು ಹಲ್ಲಿನ ನೋವನ್ನ ಬೇಗ ಶಮನವಾಗುವಂತೆ ಮಾಡುತ್ತದೆ ಹಾಗೂ ಹಲ್ಲುಗಳನ್ನ ತಾಜವಾಗಿಯೂ ಇಡುತ್ತದೆ. ಲವಂಗದಲ್ಲಿ ಎಜಿನಾಲ್ ಎಂಬ ವಿಶೇಷ ಸಂಯುಕ್ತ ಇರುತ್ತದೆ. ಇದು ಹಲ್ಲಿನ ನೋವನ್ನ ತ್ವರಿತವಾಗಿ ಕಡಿಮೆ ಮಾಡಲು ಸಹಕಾರಿಯಾಗಿದೆ. ಇದರಿಂದ ನಿಮಗೆ ಕೂಡಲೇ ಆರಾಮ ಸಿಗುತ್ತದೆ. ಇದರ ಜೊತೆಗೆ ಲವಂಗದಲ್ಲಿನ ಬ್ಯಾಕ್ಟೀರಿಯಾ ವಿರೋಧಿ ಗುಣಲಕ್ಷಣಗಳು ಹಲ್ಲಿನಲ್ಲಿರುವ ಬ್ಯಾಕ್ಟೀರಿಯಾಗಳನ್ನ ನಾಶ ಮಾಡುತ್ತವೆ. ಅಧ್ಯಯನಗಳ ಪ್ರಕಾರ ಲವಂಗದಲ್ಲಿನ ಎಜಿನಾಲ್ ಹಲ್ಲಿನ ಬ್ಯಾಕ್ಟೀರಿಯಾಗಳ ವಿರುದ್ಧ ಹೋರಾಡಿ ಕ್ಯಾವಿಟೀಸ್ಗಳನ್ನ ತಡೆಗಟ್ಟುತ್ತದೆ. ಅದರ ಉರಿಯೂತ ವಿರೋಧಿ ಗುಣಗಳು ವಸಡಿನ ಊತವನ್ನ ಕಡಿಮೆ ಮಾಡುತ್ತವೆ. ಹಾಗಾಗಿ ಹಲ್ಲು ಹುಳುಕಾದಲ್ಲಿ ಲವಂಗದ ಎಣ್ಣೆಯನ್ನ ಉಪಯೋಗಿಸಿ ನೋಡಿ. ಲವಂಗದ ಎಣ್ಣೆಯನ್ನ ಬಳಸುವ ವಿಧಾನ: ಒಂದು ಮೃದುವಾದ ಹತ್ತಿಯ ತುಂಡನ್ನ ಉಂಡೆ ಮಾಡಿ ಅದನ್ನ ಲವಂಗದ ಎಣ್ಣೆಯಲ್ಲಿ ಅದ್ದಿ ಕ್ಯಾವಿಟೀಸ್ ಇರುವ ಜಾಗದಲ್ಲಿ ಇಡಿ. ವಸಡಿನ ಊತ ಇರುವ ಭಾಗಕ್ಕೂ ಇದನ್ನ ಹಚ್ಚಬಹುದು. 15ರಿಂದ 20 ನಿಮಿಷ ಏನು ತಿನ್ನದೆ ಹಾಗೆ ಬಿಡಬೇಕು. ನಂತರ ಬೆಚ್ಚಗಿನ ನೀರಿನಿಂದ ಬಾಯಿ ಮುಕ್ಕಳಿಸಿ ಶುಚಿ ಮಾಡಿಕೊಳ್ಳಬೇಕು. ಇದರಿಂದ ಹಲ್ಲಿನ ನೋವು ಕಡಿಮೆಯಾಗೋದಲ್ಲದೆ ಹಲ್ಲುಗಳಿಗೆ ಹೊಳಪು ಬರುತ್ತದೆ ಹಾಗೂ ಬಾಯಲ್ಲಿನ ಕೆಟ್ಟ ವಾಸನೆಯು ಕಡಿಮೆಯಾಗುತ್ತದೆ. ನಿಮಗೆ ನೇರವಾಗಿ ಲವಂಗದ ಎಣ್ಣೆಯನ್ನ ಹಚ್ಚಲು ಆಗದಿದ್ದರೆ 1 ಲೋಟ ಬೆಚ್ಚಗಿನ ನೀರಿಗೆ 2-3 ಹನಿ ಲವಂಗದ ಎಣ್ಣೆ ಬೆರೆಸಿ ಸುಮಾರು 30 ಸೆಕೆಂಡ್ಗಳ ಕಾಲ ಬಾಯಿ ಮುಕ್ಕಳಿಸಿದ್ರೂ ಹಲ್ಲಿನ ನೋವು ಕಡಿಮೆಯಾಗಿ ಆರಾಮ ಸಿಗುತ್ತದೆ. ನಂಬರ್ 2, ಉಪ್ಪಿನ ನೀರು. ಉಪ್ಪಿನ ನೀರನ್ನ ಬಳಸಬೇಕಾದ್ರೆ 1 ಗ್ಲಾಸ್ ಬಿಸಿ ನೀರಿಗೆ 1 ಚಮಚ ಉಪ್ಪು ಹಾಕಿ ಚೆನ್ನಾಗಿ ಕಲಸಿ ನಂತರ ಆ ನೀರಿನಿಂದ ಬಾಯಿ ಮುಕ್ಕಳಿಸಿ
ಬಾಯಿಯ ಎಲ್ಲಾ ಮೂಲೆಗಳಿಗೂ ಉಪ್ಪಿನ ನೀರು ತಲುಪುವಂತೆ ನೀರನ್ನ ಕೆಲ ಹೊತ್ತು ಬಾಯಲ್ಲೇ ಇಟ್ಟು ಕನಿಷ್ಠ 30 ಸೆಕೆಂಡುಗಳ ಕಾಲ ಮುಕ್ಕಳಿಸಿದ್ರೆ ಹಲ್ಲಿನಲ್ಲಿ ಸಿಲ್ಕೊಂಡಿರುವ ಆಹಾರದ ಕಣಗಳು ಮತ್ತು ಬ್ಯಾಕ್ಟೀರಿಯಾಗಳು ಹೊರಗೆ ಬರುತ್ತವೆ. ಇದರಿಂದ ಹಲ್ಲುಗಳು ಹೊಳಪಾಗುವುದಲ್ಲದೆ ಹಲ್ಲು ನೋವು ಸ್ವಲ್ಪ ಮಟ್ಟಿಗೆ ಕಡಿಮೆಯಾಗುತ್ತದೆ. ಇದನ್ನ ದಿನದಲ್ಲಿ 2-3 ಬಾರಿ ಮಾಡಿದ್ರೆ ಉತ್ತಮ ಫಲಿತಾಂಶ ಸಿಗುತ್ತದೆ. ಈ ಉಪ್ಪಿನ ನೀರು ಒಳ್ಳೆಯ ನಂಜು ನಿರೋಧಕದಂತೆ ಕೆಲಸ ಮಾಡುತ್ತದೆ. ಬಾಯಲ್ಲಿನ ಬ್ಯಾಕ್ಟೀರಿಯಾಗಳನ್ನ ಕಡಿಮೆ ಮಾಡುತ್ತದೆ. ವೈಜ್ಞಾನಿಕವಾಗಿ ಹೇಳೋದಾದ್ರೆ ಉಪ್ಪಿನ ನೀರು ಬಾಯಲ್ಲಿ ಅಡಗಿ ಕೂತಿರುವ ಬ್ಯಾಕ್ಟೀರಿಯಾಗಳನ್ನ ಹೊರಗೆಳೆದು ಅವುಗಳನ್ನ ಕೊಗ್ಗಿಸಿ ನಾಶ ಮಾಡುತ್ತದೆ. ವೈದ್ಯರು ಸಹ ಹಲ್ಲು ನೋವಿದ್ದಾಗ ಈ ವಿಧಾನವನ್ನ ಬಳಸಲು ಸಲಹೆ ಕೊಡ್ತಾರೆ. ಜೊತೆಗೆ ಉಪ್ಪಿನ ನೀರು ವಸಡಿನ ಉರಿಯೂತ ಇರುವ ಜಾಗವನ್ನ ಮತ್ತಷ್ಟು ಕಿರಿಕಿರಿಯಾಗದಂತೆ ನೋಡಿಕೊಳ್ಳುತ್ತದೆ. ಇದು ಬಾಯಿಯ pH ಮಟ್ಟವನ್ನ ಸಮತೋಲನದಲ್ಲಿ ಇಡುತ್ತದೆ. ಬ್ಯಾಕ್ಟೀರಿಯಾದ ಆಸಿಡ್ಗಳನ್ನ ತಟಸ್ಥಗೊಳಿಸಿ ದಂತ ಕವಚದ ಸವೆತವನ್ನ ತಡೆಗಟ್ಟುತ್ತದೆ. ಜೊತೆಗೆ ಬಾಯಲ್ಲಿನ ಹುಣ್ಣನ್ನ ಕಡಿಮೆ ಮಾಡಿ ಸೋಂಕುಗಳನ್ನ ತಗ್ಗಿಸುತ್ತದೆ. ಈ ರೀತಿಯಾಗಿ ಉಪ್ಪಿನ ನೀರಿನಿಂದ ಬಾಯಿ ಮುಕ್ಕಳಿಸೋದ್ರಿಂದ ನಿಮ್ಮ ಹಲ್ಲಿನ ಆರೋಗ್ಯ ಮತ್ತು ಮೌಖಿಕ ನೈರ್ಮಲ್ಯವನ್ನ ಕಾಪಾಡಿಕೊಳ್ಳಬಹುದು. ನಂಬರ್ 3, ಬೆಳ್ಳುಳ್ಳಿ. ಇದು ನೈಸರ್ಗಿಕ ಪದಾರ್ಥವಾಗಿದ್ದು ಸಾಮಾನ್ಯವಾಗಿ ಹೃದಯ ಸಂಬಂಧಿತ ಸಮಸ್ಯೆಗಳು ಮತ್ತು ಕೊಲೆಸ್ಟ್ರಾಲ್ ಕಡಿಮೆ ಮಾಡಲು ಬಳಸ್ತಾರೆ. ಹಲ್ಲಿನ ನೋವಿಗೂ ಇದು ರಾಮಬಾಣದಂತೆ ಕೆಲಸ ಮಾಡುತ್ತದೆ. ಬೆಳ್ಳುಳ್ಳಿಯಲ್ಲಿ ಅಸಿಲಿನ್ ಎನ್ನುವ ಸಂಯುಕ್ತ ಇರುತ್ತದೆ. ಇದು ಬ್ಯಾಕ್ಟೀರಿಯಾದ ಕೋಶ ಗೋಡೆಯನ್ನ ಹಾನಿಗೊಳಿಸುತ್ತದೆ. ಇದು ಒಂದು ನೈಸರ್ಗಿಕ ಪ್ರತಿಜೀವಕದಂತೆ ಕೆಲಸ ಮಾಡಿ ಹಲ್ಲು ನೋವಿಗೆ ಪರಿಣಾಮಕಾರಿ ಔಷಧಿಯಾಗುತ್ತದೆ. ಹಲ್ಲು ಹುಳುಕಾದವರು ಬೆಳ್ಳುಳ್ಳಿಯನ್ನ ಕಚ್ಚಿ ತಿನ್ನೋದ್ರಿಂದ ಹಲ್ಲಿನ ಹುಳುಗಳು ಸಾಯಲು ಸಹಾಯವಾಗುತ್ತದೆ. ಇದಲ್ಲದೆ ಬೆಳ್ಳುಳ್ಳಿಯ ಉರಿಯೂತ ವಿರೋಧಿ ಗುಣಗಳು ಹಲ್ಲಿನ ಒಳಭಾಗಕ್ಕೂ ಹೋಗಿ ಕ್ಯಾವಿಟೀಸ್ ಕಡಿಮೆ ಮಾಡುತ್ತವೆ ಹಾಗೂ ವಸಡಿನ ಊತವನ್ನ ತಗ್ಗಿಸುತ್ತವೆ. ಇದರ ನಿಯಮಿತ ಬಳಕೆಯಿಂದ ದೇಹದ ರೋಗ ನಿರೋಧಕ ಶಕ್ತಿಯು ಹೆಚ್ಚಾಗಿ ಸೋಂಕಿನಿಂದ ರಕ್ಷಣೆ ಸಿಗುತ್ತದೆ. ಬೆಳ್ಳುಳ್ಳಿಯನ್ನ ಬಳಸುವ ವಿಧಾನ: 1 ಎಳಸು ಬೆಳ್ಳುಳ್ಳಿಯನ್ನ ತೆಗೆದುಕೊಂಡು ಚೆನ್ನಾಗಿ ನುಣ್ಣಗೆ ಮಾಡಿ ಪೇಸ್ಟ್ ಮಾಡಿಕೊಂಡು ಹಲ್ಲು ಹುಳುಕಾಗಿರುವ ಭಾಗಕ್ಕೆ ಹಚ್ಕೊಳ್ಬೇಕು. ನಂತರ 10ರಿಂದ 15 ನಿಮಿಷ ಹಾಗೆಯೇ ಬಿಡಬೇಕು. ಆಮೇಲೆ ಬೆಚ್ಚಗಿನ ನೀರಿನಿಂದ ಬಾಯಿ ಮುಕ್ಕಳಿಸಿ ಶುಚಿ ಮಾಡ್ಕೊಳ್ಬೇಕು. ಬೆಳ್ಳುಳ್ಳಿಯ ವಾಸನೆ ಹೆಚ್ಚು ಅಂತ ಅನಿಸಿದ್ರೆ ಏಲಕ್ಕಿ ಅಥವಾ ಲವಂಗವನ್ನ ಬಾಯಲ್ಲಿ ಹಾಕೊಂಡ್ರೆ ಅದರ ವಾಸನೆ ಕಡಿಮೆ ಆಗುತ್ತೆ. ನಂಬರ್ 4, ಬೇವು. ನೈಸರ್ಗಿಕವಾಗಿ ಸಿಗುವ ಬೇವು ದೇಹಕ್ಕೆ ಹಲವಾರು ರೀತಿಯಲ್ಲಿ ಒಳ್ಳೆಯದು. ಹಲ್ಲಿನ ಸಮಸ್ಯೆಗಳಿಗೆ ಬೇವು ಹೇಗೆ ಸಹಾಯ ಮಾಡುತ್ತದೆ ಎಂದರೆ ಇದನ್ನ ಒಂದು ಆಂಟಿ ಬ್ಯಾಕ್ಟೀರಿಯಲ್ ಶಕ್ತಿ ಕೇಂದ್ರ ಎಂದೇ ಹೇಳಬಹುದು. ಬೇವಿನಲ್ಲಿ ಆಜಾದಿರಾಚಿನ್ ಮತ್ತು ನಿಂಬಿದಿನ್ ಎಂಬ 2 ಸಂಯುಕ್ತಗಳು ಇರುತ್ತವೆ. ಇವು ಹಲ್ಲಿನಲ್ಲಿರುವ ಹುಳುಕನ್ನ ಕಡಿಮೆ ಮಾಡಿ ವಸಡು ರೋಗಗಳನ್ನ ದೂರ ಮಾಡುತ್ತವೆ, ಹಲ್ಲುಗಳನ್ನ ಸದೃಢವಾಗಿಸುತ್ತವೆ. ಬೇವಿನಿಂದ ಹಲ್ಲುಜ್ಜೋದ್ರಿಂದ ಫ್ಲೇಕ್ ಮತ್ತು ಹಲ್ಲಿನ ಮೇಲಿನ ಕರೆಯನ್ನ ಕಡಿಮೆ ಮಾಡಬಹುದು. ಜೊತೆಗೆ ಬೇವಿನಲ್ಲಿರುವ ಉರಿಯೂತ ವಿರೋಧಿ ಗುಣಗಳು ವಸಡು ಹಾಗೂ ಬಾಯಿಯ ಅಂಗಾಂಶಗಳನ್ನ ಆರೋಗ್ಯವಾಗಿಡುತ್ತವೆ. ಅಧ್ಯಯನಗಳ ಪ್ರಕಾರ ಬೇವು ಬಾಯಲ್ಲಿನ ಸ್ಟ್ರೆಪ್ಟೋಕೋಕಸ್ ಮ್ಯೂಟಾನ್ಸ್ ಎಂಬ ಬ್ಯಾಕ್ಟೀರಿಯಾದ ಬೆಳವಣಿಗೆಯನ್ನ ತಡೆಗಟ್ಟುತ್ತದೆ. ಬೇವನ್ನ ಬಳಸುವ ವಿಧಾನ: ಬೇವಿನ ಚಿಕ್ಕ ಕಡ್ಡಿಯನ್ನ ಬ್ರಷ್ನಂತೆ ಮಾಡಿಕೊಂಡು ಬಳಸಬಹುದು. ಬೇವಿನ ಎಣ್ಣೆಯನ್ನ ಸಹ ಬಳಸಬಹುದು. ಟೂತ್ ಪೇಸ್ಟ್ ಬದಲಾಗಿ ಬೇವಿನ ಎಣ್ಣೆಯ 1-2 ಹನಿ ಬ್ರಷ್ ಮೇಲೆ ಹಾಕೊಂಡು ಹಲ್ಲುಜ್ಜಿದರೆ ಹಲ್ಲುಗಳು ಹೊಳಪಾಗೋದಲ್ಲದೆ ಶುಚಿಯಾಗುತ್ತವೆ. ಜೊತೆಗೆ ಯಾವುದೇ ಹುಳುಕು ಬರದಂತೆ ಕಾಪಾಡುತ್ತದೆ. ಬೇವಿನ ಎಲೆಗಳಿಂದ ಬಾಯಿ ಶುಚಿಗೊಳಿಸುವ ವಿಧಾನ: ಒಂದಿಷ್ಟು ಬೇವಿನ ಎಲೆಗಳನ್ನ ನೀರಿನಲ್ಲಿ ಚೆನ್ನಾಗಿ ಕುದಿಸಿ ಆ ನೀರನ್ನ ಸೋಸಿಕೊಳ್ಳಿ. ದಿನದಲ್ಲಿ 2-3 ಬಾರಿ ಆ ನೀರಿನಿಂದ ಬಾಯಿ ಮುಕ್ಕಳಿಸಿ. ಇದರಿಂದ ಉತ್ತಮ ಫಲಿತಾಂಶ ಸಿಗುತ್ತದೆ. ಕೀಟಾಣುಗಳು ಹೊರಗೆ ಹೋಗಿ ಹಲ್ಲುಗಳು ಮತ್ತು ವಸಡು ಶುಚಿಯಾಗಿರುತ್ತವೆ. ಜೊತೆಗೆ ಹಲ್ಲಿನಲ್ಲಿ ಕ್ಯಾವಿಟೀಸ್ ಆಗದಂತೆ ಬೇವು ತಡೆಗಟ್ಟುತ್ತದೆ. ಮೊಟ್ಟೆಯ ಸಿಪ್ಪೆಯ ಮರು ಖನಿಜೀಕರಣ. ಕೊನೆಯದಾಗಿ ಒಂದು ಪ್ರಮುಖ ಹಾಗೂ ಆಸಕ್ತಿದಾಯಕ ಪರಿಹಾರವನ್ನ ತಿಳಿಯೋಣ. ಮೊದಲು ಒಂದು ಮೊಟ್ಟೆಯನ್ನ ತೆಗೆದುಕೊಂಡು ಅದರ ಒಳಭಾಗವನ್ನ ತೆಗೆದು ಸಿಪ್ಪೆಯನ್ನ ಮಾತ್ರ ಉಳಿಸಿಕೊಳ್ಳಿ. ಅದನ್ನು ಚೆನ್ನಾಗಿ ತೊಳೆದು ಒಂದು ಪಾತ್ರೆಯಲ್ಲಿ ನೀರು ಕುದಿಸಿ ಅದರೊಳಗೆ ಮೊಟ್ಟೆಯ ಸಿಪ್ಪೆಯನ್ನ ಹಾಕಿ ಕುದಿಸಿಕೊಳ್ಳಿ. ಇದರಿಂದ ಅದರಲ್ಲಿರುವ ಎಲ್ಲಾ ಕೀಟಾಣುಗಳು ಸಾಯುತ್ತವೆ. ನಂತರ ಅದನ್ನ ಹೊರತೆಗೆದು ಒಣಗಲು ಬಿಡಿ. ಒಣಗಿದ ಬಳಿಕ ಮಿಕ್ಸರ್ನಲ್ಲಿ ನುಣ್ಣಗೆ ಪುಡಿ ಮಾಡಿಕೊಳ್ಳಿ. ಅದು ಸಂಪೂರ್ಣವಾಗಿ ನುಣ್ಣನೆಯ ಪುಡಿಯಾಗಿರಬೇಕು. ಯಾಕಂದ್ರೆ ಪುಡಿ ಒರಟಾಗಿದ್ರೆ ಹಲ್ಲಿನ ಎನಮಾಲ್ ಸವೆದು ರಕ್ತ ಬರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ತುಂಬಾ ನುಣ್ಣಗೆ ಬ್ಲೆಂಡ್ ಮಾಡ್ಕೊಳ್ಳಿ. ಹೀಗೆ ತಯಾರಿಸಿದ ಮೊಟ್ಟೆಯ ಸಿಪ್ಪೆಯ ಪುಡಿಯನ್ನ 1 ಚಮಚ ತೆಗೆದುಕೊಂಡು ಅದಕ್ಕೆ 1 ಚಮಚ ಬೇಕಿಂಗ್ ಸೋಡಾ ಹಾಗೂ 2 ಚಮಚ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಕಲಸಿ ಬೇಕಿದ್ರೆ ಪೆಪ್ಪರ್ಮಿಂಟ್ ಎಸೆನ್ಷಿಯಲ್ ಆಯಿಲ್ನ
ಕೆಲವು ಹನಿಗಳನ್ನ ಸೇರಿಸಬಹುದು. ಹೀಗೆ ತಯಾರಾದ ಪೇಸ್ಟ್ ಅನ್ನ ನೀವು ಸಾಮಾನ್ಯವಾಗಿ ಬಳಸುವ ಟೂತ್ ಪೇಸ್ಟ್ ನಂತೆ ದಿನನಿತ್ಯ ಬಳಸಬಹುದು. ಇದನ್ನ ಪ್ರತಿನಿತ್ಯ ಬಳಸ್ತಾ ಬಂದ್ರೆ ಇದರ ಉಪಯೋಗವನ್ನ ನೀವೇ ಗಮನಿಸಬಹುದು. ಈ ನೈಸರ್ಗಿಕ ಮನೆಯಲ್ಲಿ ತಯಾರಿಸಿದ ಪೇಸ್ಟ್ ನಿಮ್ಮ ಹಲ್ಲುಗಳನ್ನ ಶುಚಿಗೊಳಿಸಿ ಎನಾಮಲ್ ಅನ್ನ ಸುರಕ್ಷಿತವಾಗಿಡುತ್ತದೆ. ಜೊತೆಗೆ ಕ್ಯಾಲ್ಸಿಯಂ ಮಟ್ಟವನ್ನ ಹೆಚ್ಚಿಸಿ ಹಲ್ಲುಗಳನ್ನ ಬಲಪಡಿಸಲು ಸಹಾಯ ಮಾಡುತ್ತದೆ. ಇದರಿಂದ ಹಲ್ಲುಗಳಲ್ಲಿ ಕ್ಯಾವಿಟೀಸ್ ಆಗದೆ ಹಲ್ಲುಗಳು ಸದೃಢವಾಗಿರುತ್ತವೆ. ಇದಿಷ್ಟು ನೈಸರ್ಗಿಕವಾದ 5 ಪರಿಹಾರಗಳು. ಇವುಗಳಿಂದ ನಿಮ್ಮ ಹಲ್ಲುಗಳನ್ನ ಮೊದಲಿನಂತೆ ಹೊಳೆಯುವಂತೆಯೂ ಸದೃಢವಾಗಿಯೂ ಮಾಡಿಕೊಳ್ಳಬಹುದು. ಇವೆಲ್ಲವನ್ನ ಮನೆಯಲ್ಲಿರುವ ಸಾಮಾನ್ಯ ಪದಾರ್ಥಗಳಿಂದಲೇ ಸುಲಭವಾಗಿ ಮಾಡಿಕೊಳ್ಳಬಹುದು. ಯಾವುದೇ ದುಬಾರಿ ವಸ್ತುಗಳ ಅಗತ್ಯವೂ ಇರೋದಿಲ್ಲ. ನಾವು ಕೊಳ್ಳುವ ದುಬಾರಿ ಪೇಸ್ಟ್ಗಳಂತೆ ಇದು ಸಹ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತದೆ. ಒಮ್ಮೆ ಪ್ರಯತ್ನಿಸಿ ನೋಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.